ಈಗ ತಾನೇ ಹೇಳಿದ್ರೆ BPL ರದ್ದು ಮಾಡಿದ್ರು ಅಂತ. ಯಾತಕ್ಕೆ ರದ್ದು ಮಾಡಿದ್ರು? ಅದು ಯೋಚನೆ ಮಾಡಬೇಕಾಗಿತ್ತು ರದ್ದು ಮಾಡೋದಕ್ಕಿಂತ ಮುಂಚೆ. ಯಾಕೆ ಕೊಟ್ಟರು ಫಸ್ಟು? ಫಾರ್ ಎ ಮಿಡ್ಲ್ ಕ್ಲಾಸ್ ಪರ್ಸನ್ ಎನಿ ಗೌರ್ಮೆಂಟ್ ಈಸ್ ದಿ ಸೇಮ್. ನಮಗೇನೂ ಉಪಯೋಗ ಆಗ್ತಾ ಇಲ್ಲಮ್ಮ. ಯಾರು ಬಡವರು ಅವ್ರಿಗೆ ಪಾಸ್ ಕೊಟ್ಟು ಅವ್ರಿಗೆ ಮಾತ್ರ ನೀವು ಬಸ್ ಫ್ರೀ ಅಂತ ಮಾಡಿ ಎಲ್ರಿಗೂ ಮಾಡೋದು ತಪ್ಪಾಗುತ್ತೆ ಅಂತ ನನ್ನ ಅನಿಸಿಕೆ. ಅದೆಲ್ಲ ನಮ್ಮ ದುಡ್ಡಿಂದಲೇ ಕೊಡ್ತಾ ಇರೋದು. ಸೊ ಅದರಿಂದ ಅದು ಏನಾಗ್ತಾ ಇದೆ, ಎಲ್ಲಿ ಹೋಗ್ತೀವಿ ಅಂತ ಹೇಳೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸರ್, ಇವಾಗ BPL ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಒಂದಮ್ಮ, ನನ್ನ ಅನಿಸಿಕೆ ಏನು ಅಂದರೆ BPL ಕಾರ್ಡ್ ರದ್ದು ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಒಂದು, ಯಾರು ಬಡವರು ಯಾರು ಸಾಹುಕಾರರು ಅಂತ ಕಂಡುಹಿಡಿಯೋಕ್ಕೆ ಆಗ್ತಾ ಇಲ್ಲ. BPL ಅಂದರೆ ಬಿಲೋ ಪಾವರ್ಟಿ ಲೈನ್ ಅಂತ, APL ಅಂದರೆ ಅಬೋವ್ ಪಾವರ್ಟಿ ಲೈನ್ ಅಲ್ವೇ? ಸೊ ಈ BPLಲ್ಲಿ ಸುಮಾರು ಜನ BPL ಇಲ್ಲದೇ ಇರೋರನ್ನೇ ಅದನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ತುಂಬ ತಪ್ಪಾಗುತ್ತೆ. ಅದನ್ನು ಎಲ್ಲರೂ ಯಾರನ್ನಾರು ಒಬ್ಬರನ್ನ ಅದಕ್ಕೆ ನೇಮಿಸಿ ಅದರ ಮಾಹಿತಿ ಕಂಡುಹಿಡಿಬೇಕು ಅಂತ ನನ್ನ ಅನಿಸಿಕೆ. ಇಲ್ಲದೆ ಹೋದರೆ ಏನಾಗುತ್ತೆ ಗೊತ್ತಾ? ಅವ್ರು ಹೇಳ್ದಂಗೆ, ಈಗ ತಾನೇ ನಮ್ಮ ಸ್ನೇಹಿತರು ಹೇಳಿದ್ರು, ಅವ್ರು ಹೇಳ್ದಂಗೆ ಕಷ್ಟಪಡದೇ ಇರೋರೆಲ್ಲ ಉಪಯೋಗಿಸ್ಕೊಳ್ತಾರೆ ಇದನ್ನು. ಅವರು ಎಲ್ಲ ಖುಷಿಯಾಗಿರ್ತಾರೆ. ಯಾಕೆಂದರೆ ಕಷ್ಟಪಡದೆ ದುಡ್ಡು ಬಂದರೆ ಯಾರಿಗೆ ಬೇಡ ಅಂತಾರೆ ಹೇಳಿ ಅಲ್ವಾ? ಆದ್ದರಿಂದ ನಾ ಹೇಳೋದು ಒಂದೇನು ಅಂದರೆ BPL ಯಾರಿದ್ದಾರೆ ಅಂತ ಕಂಡುಹಿಡಿಬೇಕು ಅಂತ ನನ್ನ ಅನಿಸಿಕೆ ಅಮ್ಮ. ಅದು ಕಂಡುಹಿಡಿದ್ಬಿಟ್ಟು ಬೇಕಿದ್ರೆ ಮಾಡಿ, ಬಟ್ ಅದನ್ನು ರದ್ದು ಮಾಡಬೇಡಿ. ರದ್ದು ಮಾಡೋದು ತಪ್ಪಾಗುತ್ತೆ. ಯಾಕೆಂದರೆ ಎಷ್ಟೋ ಜನಕ್ಕೆ ಪಾಪ ಹೊಟ್ಟೆಗೆ ತಿನ್ನೋಕ್ಕೆ ಏನೂ ಇಲ್ಲ. ಅಯ್ಯೋ ಪಾಪ, ದೇ ಆರ್ ಆ್ಯಕ್ಚುಲಿ ಬಿಲೋ ದಿ ಪಾವರ್ಟಿ ಲೈನ್ ಆ್ಯಂಡ್ ಯು ಹ್ಯಾವ್ ಟು ಐಡೆಂಟಿಫೈ ದೋಸ್ ಪೀಪಲ್ ಆ್ಯಂಡ್ ಯು ಹ್ಯಾವ್ ಟು ಹೆಲ್ಪ್ ದೆಮ್. ದಟ್ ಈಸ್ ಮೈ ಸಿನ್ಸಿಯರ್ ಒಪಿನಿಯನ್. ಸರ್, ಇವಾಗ ಸರ್ಕಾರ ಬಂದು ವರ್ಷದ ಮೇಲೆ 8 ತಿಂಗಳಾಗಿದೆ. ಸೊ ಕೊಟ್ಟಂತ 5 ಯೋಜನೆಗಳು ಕೂಡ ಬಡವರಿಗೆ ಹೆಲ್ಪ್ ಆಯ್ತಾ ಅಥವಾ ಜನಗಳಿಗೆ ಹೆಲ್ಪ್ ಆಯ್ತಾ ಅಂತ ಅನಿಸ್ತಾ ನಿಮಗೆ ಅಂತ? ಹೆಲ್ಪ್ ಆಯಿತು ಅಂದರೆ ಅದು ತುಂಬ ಕಷ್ಟಮ್ಮ ಹೇಳೋದು. ಯಾಕೆಂದರೆ ಈ ಬಸ್ಸು ಇವರು ಈಗ ತಾನೇ ನಮ್ಮ ಸ್ನೇಹಿತರು ಹೇಳಿದ್ರು, ಈ ಬಸ್ಸು ಫ್ರೀ ಕೊಟ್ಟಿದ್ದು ತುಂಬ ತಪ್ಪಮ್ಮ. ಯಾಕೆಂದರೆ ಒಂದು 60 ವರ್ಷದ ಮೇಲಿರೋರಿಗೆ ಅಥವಾ 65 ವರ್ಷದ ಮೇಲಿರೋ ಅಥವಾ ಆ್ಯಸ್ ಐ ಟೋಲ್ಡ್ ಯು ಜಸ್ಟ್ ನಾವು, ಐಡೆಂಟಿಫೈ ಸಚ್ ಪರ್ಸನ್ ಅಂಥವ್ರಿಗೆ ಪಾಸ್ ಕೊಟ್ಬಿಡಿ. ಒಂದು ಪಾಸ್ ಕೊಟ್ಬಿಡಿ, ಇಂಥವ್ರಿಗೆ ಮಾತ್ರ ಕೊಡಿ ಅಂತ ಹೇಳಿ ಅಂಥವ್ರನ್ನ ಕಂಡುಹಿಡೀರಿ. ಎಲ್ರಿಗೂ ನೀವು ಬಸ್ ಫ್ರೀ ಅಂದರೆ ಹೆಂಗಸರಲ್ಲಿ ಎಲ್ಲರೂ, ದೇರ್ ಆರ್ ರಿಚ್ ಪೀಪಲ್ ಆ್ಯಸ್ ವೆಲ್ ಆಸ್ ಪೂರ್ ಪೀಪಲ್. ಹೆಂಗಸರಲ್ಲಿ ಎಲ್ಲ ಥರದವರು ಇರ್ತಾರೆ. ಅಂಥವ್ರು ಕೊಡೋದ್ರಿಗೆ ಏನು ಪ್ರಯೋಜನ ಇದೆ ಹೇಳಿ? ಅದರಲ್ಲಿ ಏನು ಅಂದರೆ ನೀವು ಅಂಥವ್ರನ್ನ ಕಂಡುಹಿಡಿದು ಅಂಥವ್ರಿಗೆ ಒಂದೊಂದು ಪಾಸ್ ಕೊಟ್ಟು, ಯಾರು ಬಡವರು ಅವ್ರಿಗೆ ಪಾಸ್ ಕೊಟ್ಟು ಅವ್ರಿಗೆ ಮಾತ್ರ ನೀವು ಬಸ್ ಫ್ರೀ ಅಂತ ಮಾಡಿ ಎಲ್ರಿಗೂ ಮಾಡೋದು ತಪ್ಪಾಗುತ್ತೆ ಅಂತ ನನ್ನ ಅನಿಸಿಕೆ. ಏನು ಹೇಳ್ತೀರಾ ಸರ್? ಅಂದರೆ ಇವಾಗ ಬಸ್ ಫ್ರೀದು ಅಂತ ಹೇಳಿದ್ರಿ ನೀವು, 5 ಯೋಜನೆಗಳು ಯೂಸ್ ಆಯ್ತಾ ಅಂತ ಅಂದಾಗ? ಅದು ತುಂಬ ಕಷ್ಟಮ್ಮ ಹೇಳೋದು. ಯೂಸ್ ಆಯ್ತೋ ಇಲ್ವೋ ಅಂದ್ಬಿಟ್ಟು ಬೊಕ್ಕಸ ಖಾಲಿ ಆಗ್ತಾಯಿದೆ ಅಂತ ನಂಗೆ ಅನಿಸುತ್ತಮ್ಮ. ಕರ್ನಾಟಕ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತದೆ. ಯಾಕೆಂದರೆ ಇವರು ಅವ್ರ ಜೋಬಿಂದ ಏನೂ ಕೊಡ್ತಾ ಇಲ್ಲ ಅಲ್ವೇ? ಅದೆಲ್ಲ ನಮ್ಮ ದುಡ್ಡಿಂದಲೇ ಕೊಡ್ತಾ ಇರೋದು. ಸೊ ಅದರಿಂದ ಅದು ಏನಾಗ್ತಾಯಿದೆ, ಎಲ್ಲಿ ಹೋಗ್ತೀವಿ ಅಂತ ಹೇಳೋದಕ್ಕೆ ತುಂಬ ಕಷ್ಟ ಆಗ್ತಾಯಿದ್ದಮ್ಮ. ದಟ್ಸ್ ಮೈ ಸಿನ್ಸಿಯರ್ ಒಪಿನಿಯನ್. ಐ ಆಮ್ ನಾಟ್ ಏಬಲ್ ಟು ಜಸ್ಟ್ ಟೆಲ್ ಯು ಹೌ ಇಟ್ ಈಸ್ ಗೋಯಿಂಗ್, ವೇರ್ ಇಟ್ ಈಸ್ ಗೋಯಿಂಗ್ ಆ್ಯಂಡ್ ವಾಟ್ ಈಸ್ ಹ್ಯಾಪ್ನಿಂಗ್. ಇಟ್ಸ್ ವೆರಿ ಡಿಫಿಕಲ್ಟ್. ಅದು ಅದ್ರ ಬಗ್ಗೆ ತುಂಬ ಕಷ್ಟ, ಮಾಹಿತಿ ನೀಡೋದು ತುಂಬ ಕಷ್ಟ. ಅದು ಉಪಯೋಗ ಆಗ್ತಿದೆಯಾ ಇಲ್ವಾ ಅಂದ್ಬಿಟ್ಟು ಯಾರು ತೊಗೊಂಡಿರೋ ಅವ್ರನ್ನೇ ಕೇಳಬೇಕಾಗುತ್ತೆ. ಸರ್, ತುಂಬ ವರ್ಷಗಳಿಂದ ನೀವು ಕೂಡ ರಾಜಕೀಯ ನೋಡ್ಕೊಂಡು ಬಂದಿರ್ತೀರಾ. ಸೊ ಇವಾಗಿನ ರಾಜಕೀಯ ಪರಿಸ್ಥಿತಿ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಾ ಅಂತ? ಏನು ಹೇಳೋದಕ್ಕೂ ನನಗೆ ಇದಾಗುತ್ತಮ್ಮ. ರಾಜಕೀಯದಲ್ಲಿ ಈಗ ತಾನೇ ಮೊನ್ನೆ ತಾನೇ ನಮ್ಮ ಜಮೀರ್ ಅಹಮದ್ ಬಗ್ಗೆ ಇದಾಯಿತು ಅಲ್ವಾ? ಅವರವರಲ್ಲೇ ಒಂದು ಲಟಾಪಟಿ ಆಗ್ತಾ ಇದೆ. ಅವ್ರು ಯಾರು ಕಾಲು ಎಳಿತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಈ ರಾಜಕೀಯದಲ್ಲಿ ಏನು ಅಂದರೆ ಅಮ್ಮ, ಅವರು ಒಳ್ಳೇದು ಮಾಡ್ತಿದ್ದಾರೋ ಕೆಟ್ಟದ್ದು ಮಾಡ್ತಿದ್ದಾರೋ ಅಂತ ನಮಗೆ ತುಂಬ ಏನು ಅನ್ನೋದು ನಮಗೆ ಗೊತ್ತಾಗ್ತಾನೇ ಇಲ್ಲ. ಆದರೆ ಒಂದು ಹೇಳ್ತೀನಿ ಕೇಳಿ, ಯಾವ ಸರ್ಕಾರ ಬಂದರೂ ನಮಗೆ ಏನೂ ಇದಿಲ್ಲಮ್ಮ. ನಮ್ಮ ಫಾರ್ ಎ ಮಿಡ್ಲ್ ಕ್ಲಾಸ್ ಪರ್ಸನ್ ಎನಿ ಗೌರ್ಮೆಂಟ್ ಈಸ್ ದಿ ಸೇಮ್. ನಮಗೇನೂ ಉಪಯೋಗ ಆಗ್ತಾ ಇಲ್ಲಮ್ಮ. ಎಸ್ಪೆಷಲಿ ಫಾರ್ ಎ ಮಿಡ್ಲ್ ಕ್ಲಾಸ್ ಪರ್ಸನ್ ನಥಿಂಗ್ ಯೂಸ್ಫುಲ್. ಅಷ್ಟು ಹೇಳಬಲ್ಲೆಮ್ಮ. ಗೊತ್ತಾಯ್ತಲ್ಲ? ಮುಂದಕ್ಕೆ ಏನಾಗುತ್ತೋ ರಾಜಕೀಯ ಹೇಳೋಕ್ಕಾಗಲ್ಲಮ್ಮ. BJP ಬಂದ್ರೂ ಅಷ್ಟೇ, ಕಾಂಗ್ರೆಸ್ ಬಂದರೂ ಅಷ್ಟೇ, ದಿ ಸೇಮ್ ಥಿಂಗ್ ಕಂಟಿನ್ಯೂಸ್. ಓಕೆ, ಎಸ್ಪೆಷಲಿ ಫಾರ್ ಎ ಮಿಡಲ್ ಕ್ಲಾಸ್ ಪರ್ಸನ್ ಯು ಆರ್ ನಾಟ್ ಗೆಟಿಂಗ್ ಎನಿಥಿಂಗ್. ಗೊತ್ತಾಯ್ತಲ್ಲ? ಈಗ ತಾನೇ ಹೇಳಿದ್ರೆ BPL ರದ್ದು ಮಾಡಿದ್ರು ಅಂತ. ಯಾತಕ್ಕೆ ರದ್ದು ಮಾಡಿದ್ರು? ಅದು ಯೋಚನೆ ಮಾಡಬೇಕಾಗಿತ್ತು ರದ್ದು ಮಾಡೋದಕ್ಕಿಂತ ಮುಂಚೆ. ಯಾಕೆ ಕೊಟ್ಟರು ಫಸ್ಟು? ಕೊಟ್ಟ ಮೇಲೆ ಅದನ್ನ ಯಾಕೆ ರದ್ದು ಮಾಡಬೇಕು ಅಲ್ವಾ? ಅದನ್ನು ನಾನು ಹೇಳೋದು, ಯಾರು ನಿಜವಾಗ್ಲೂ ಬಡವರು ಅವ್ರಿಗೆ ಕೊಡಲಿ ಅಂತ ನನ್ನ ಅನಿಸಿಕೆ ಅಮ್ಮ. ಬೀಟ್ ಪ್ಲಸ್ ಕರ್ನಾಟಕ.